ಮನ್ರೇಗಾ ಬಚಾವ್ ಆಂದೋಲನದಲ್ಲಿ ಭಾಗವಹಿಸ್ತಾ ಇದ್ದೀವಿ. 2005ರಲ್ಲಿ ಏನು ಮನ್ರೇಗಾ ಯೋಜನೆ ಜಾರಿಗೆ ಬಂತು. ಈ ಯೋಜನೆಯಿಂದ ದೇಶದಾದ್ಯಂತ ಇರುವಂತ ಎಲ್ಲಾ ಗ್ರಾಮೀಣ ಭಾಗದ ಬಡ ಕೂಲಿ ಕಾರ್ಮಿಕರಿಗೆ, ಕೃಷಿಕರಿಗೆ, ಇವತ್ತು ಪರಿಶಾತಿ, ಪರಿಶಿಷ್ಟ ಪಂಗಡ, ಹಿಂದುಳಿದವರು, ಅಲ್ಪಸಂಖ್ಯಾತರು ಮತ್ತು ವಿಶೇಷವಾಗಿ ರೈತರಿಗೆ ಬಹಳಷ್ಟು ಸಹಾಯ ಆಗಿದೆ. ಅವರೆಲ್ಲರ ಆರ್ಥಿಕ ಅಭಿವೃದ್ಧಿಗೆ ಕಾರಣ ಆಗಿದೆ. ಸುಮಾರು ಜನರಿಗೆ ಕನಿಷ್ಠ 100 ದಿವಸ ಉದ್ಯೋಗ ಅವರಿಗೆ ಸಿಕ್ಕಿದೆ. ಇದು ಇವತ್ತೇನು ಬದಲಾವಣೆ ಮಾಡಿ BBJY ರಾಮ್ಜಿ ಅಂತ ಹೇಳಿ ಯೋಜನೆ ಜಾರಿಗೆ ತಂದಿದ್ದಾರೆ. ಮನ್ರೇಗಾ ಅನ್ನು ರದ್ದು ಮಾಡಿದ್ದಾರೆ. ಇದರ ವಿರುದ್ಧ ನಮ್ಮ ಪಕ್ಷದ ವತಿಯಿಂದ ಆಂದೋಲನ ಮಾಡ್ತಾ ಇದ್ದೀವಿ. ಅವರೇನು ಇವತ್ತಿನ ದಿವಸ ಗ್ರಾಮೀಣ ಜನರಿಗೆ ಗುಲಾಮರನ್ನಾಗಿ ಮಾಡಬೇಕು ಅನ್ನುವಂಥ ರೀತಿಯಲ್ಲಿ ಇವತ್ತು BBJY ರಾಮ್ಜಿ ಯೋಜನೆ ಅಡಿಯಲ್ಲಿ ಅವ್ರು ಏನು ಮಾಡಬೇಕಂತ ಇದ್ದಾರೆ ಅಂತ ಹೇಳಿದರೆ, ಬರೀ ಉದ್ಯೋಗಪತಿಗಳಿಗೆ, ಬಂಡವಾಳಶಾಹಿಗಳಿಗೆ, ಅವರಿಗೆ ಇವತ್ತು ಕಡಿಮೆ ಕೂಲಿ ಸಿಗುವಂಥ ರೀತಿಯಲ್ಲಿ ಅವರ ಜೇಬು ತುಂಬಿಸುವಂಥದ್ದು, ಬಡವರ ರಕ್ತ ಇರುವಂಥ ಒಂದು ಕೆಲಸ ಯೋಜನೆ ಮಾಡಬೇಕು ಅಂತೇಳಿ ಹುನ್ನಾರ ಇಟ್ಟುಕೊಂಡಿದ್ದಾರೆ. ಮತ್ತು ಇವತ್ತು ಕೇಂದ್ರ ರಾಜ್ಯ ಸರ್ಕಾರದ ಏನೊಂದು ಅವರು ಮೊದಲು 90% ಕೇಂದ್ರ ಸರ್ಕಾರ ಕೊಡ್ತಾ ಇತ್ತು, 10% ರಾಜ್ಯ ಸರ್ಕಾರ ಹಣ ಕೊಡ್ತಾ ಇತ್ತು. ಅದನ್ನು ಬದಲಾವಣೆ ಮಾಡಿ 60% ಕೇಂದ್ರ, 40% ರಾಜ್ಯ ಸರ್ಕಾರ ಮಾಡಿ ರಾಜ್ಯ ಸರ್ಕಾರಕ್ಕೆ ದಿವಾಳಿಗೆ ತಳ್ಳಬೇಕು ಅಂತ ಹೊರಟಿದೆ. ರಾಜ್ಯ ಸರ್ಕಾರವನ್ನು ದುರ್ಬಲ ಮಾಡಬೇಕು ಅಂತ ಹೊರಟಿದೆ. ಇವೆಲ್ಲ ಕಾರಣಗಳಿಂದ ಇವತ್ತು ಏನು ನಮ್ಮ ಒಕ್ಕೂಟದ ವ್ಯವಸ್ಥೆಗೆ ಇದರಿಂದ ಧಕ್ಕೆ ಆಗ್ತದೆ. ಈ ದೇಶದ ಏಕತೆ, ಅಖಂಡತೆ, ಸಮಗ್ರತೆಗೆ ಧಕ್ಕೆ ಆಗುವಂತ ಒಂದು ಪರಿಸ್ಥಿತಿ ಉದ್ಭವ ಆಗ್ತದೆ. ಅದಕ್ಕೆ ಬಡವರ, ಗ್ರಾಮೀಣ ಭಾಗದ ಜನರ ಬದುಕು, ಅವರು ಸ್ವಾವಲಂಬಿಗಳಾಗಬೇಕು, ಸ್ವಾಭಿಮಾನಿಗಳು. ಮನ್ರೇಗಾ ಮತ್ತೆ ಪುನಃ ಪ್ರಾರಂಭ ಮಾಡಬೇಕು, ಇವತ್ತು ಅದನ್ನು ಮುಂದುವರಿಸಬೇಕು ಅನ್ನುವಂಥ ಒಂದು ಒತ್ತಾಯ ಮನ್ರೇಗಾ ಬಚಾವ್ ಆಂದೋಲನ ಇವತ್ತು ಮಾನ್ಯ ಘನತೆವೆತ್ತ ರಾಷ್ಟ್ರಪತಿಗಳಿಗೆ ನಮ್ಮ ಪಕ್ಷದ ವತಿಯಿಂದ ಒಂದು ಮನವಿಯನ್ನು ಸಲ್ಲಿಸಲಾಗ್ತಾ ಇದೆ. ಇವತ್ತು ಬೆಂಗಳೂರಿನಲ್ಲಿ 27ಕ್ಕೆ ಒಂದು ಹೋರಾಟ ಇದೆ. ಈ ಹೋರಾಟ ಮನ್ರೇಗಾ ಮತ್ತೆ ಪುನಃ ಇವತ್ತು ಜಾರಿಗೆ ಬರುವ, ಮರುಜಾರಿ ಆಗುವವರೆಗೆ ನಡೀತದೆ ಅನ್ನುವಂಥ ಒಂದು ಮಾತನ್ನು ಹೇಳಿಕೆ ಬಯಸ್ತೇನೆ. ಅವರ ಆರೋಪದಲ್ಲಿ ಯಾವುದೇ ಹುರುಳಿಲ್ಲ. ಬಿಜೆಪಿಯವರು ಸ್ವತಃ ಗ್ರಾಮೀಣ ಭಾಗದಲ್ಲಿರುವಂಥ BJP ನಾಯಕರಿಗೆ, ಮುಖಂಡರಿಗೆ ಕೇಳ್ರಿ, ಅವರು ಮನ್ರೇಗಾ ಪರಾನ ಇದ್ದಾರೆ. ಅವರು ಅವರ ವರಿಷ್ಠರ ಒಂದು ಹೆದರಿಕೆಯಿಂದ ಈ ರೀತಿ ಹೇಳಿಕೆ ಕೊಡ್ತಾ ಇದ್ದಾರೆ. ಆತ್ಮಸಾಕ್ಷಿಯಾಗಿ BJPಯವರು, ಅವರ ಕಾರ್ಯಕರ್ತರು, ಗ್ರಾಮೀಣ ಭಾಗದಲ್ಲಿದ್ದಂಥವ್ರು ಹೇಳಿಕೆ ಕೊಡ್ಲಿ. ಅವರು ಸಹಿತ ಮನ್ರೇಗಾ ಮರುಜಾರಿ ಆಗಬೇಕು ಅನ್ನೋಂಥ ಆಲೋಚನೆ ಇಟ್ಕೊಂಡಂಥವ್ರು ಇದ್ದಾರೆ. ಯಾರ್ದಿದೆ? ಕೇಂದ್ರ ಸರ್ಕಾರದ ಹಣ, ರಾಜ್ಯ ಸರ್ಕಾರದ ಹಣ. 4.5 ಲಕ್ಷ ಕೋಟಿ ತೆರಿಗೆ ನಾವು ಪಾವತಿ ಮಾಡ್ತೀವಿ, ಅರ್ಥ ಮಾಡಿಕೊಳ್ಳಿರಿ. 4.5 ಲಕ್ಷ ಕೋಟಿಯಲ್ಲಿ ನಮಗೆ ಬರುವಂಥದ್ದು ಬರೀ ಒಂದು 60,000 ಕೋಟಿ, 1 ರೂಪಾಯಿಗೆ 14 ಪೈಸೆ. ಬಾಕಿ ಹಣ ಎಲ್ಲಿ ಹೋಗ್ತಾ ಇದೆ? ಬಾಕಿ ಹಣ ಯಾರಿಗೆ ಕೊಡ್ತಾ ಇದ್ದಾರೆ? ಹೇಳ್ಬೇಕಲ್ಲ, ಉತ್ತರ ಕೊಡ್ಬೇಕಲ್ಲ. ಈ ದೇಶದ ಜನ ಇವತ್ತು ಕೇಂದ್ರದ BJP ಸರ್ಕಾರದಿಂದ ಉತ್ತರ ಬಯಸ್ತಾ ಇದ್ದಾರೆ. ಅವರೆಲ್ಲ ನೋಡಿ ರಾಜಕೀಯವಾಗಿ ಅವ್ರು ಹೇಳಿಕೆ ಕೊಡ್ತಾ ಇದ್ದಾರೆ. ಇವತ್ತು ಅವರ ಕಾರ್ಯಕಾಲದಲ್ಲಿರುವಂತಹ ಹಗರಣಗಳ ತನಿಖೆ ನಡೀತಾ ಇದೆ. ಹೀಗಾಗಿ ಆ ತನಿಖೆ ಸ್ಥಗಿತಗೊಳಿಸಬೇಕು ಅಂತ ಹೇಳಿ ಈ ರೀತಿ ಆರೋಪಗಳು ಮಾಡ್ತಾ ಇದ್ದಾರೆ. ಮಾನ್ಯ ಹರಿಪ್ರಸಾದ್ ರವರು ನಮ್ಮ ಪಕ್ಷದ ಅತ್ಯಂತ ನಿಷ್ಠಾವಂತ ಹಿರಿಯ ನಾಯಕರಾಗಿದ್ದಾರೆ. ಲೋಕಸಭೆಯಲ್ಲಿ, ರಾಜ್ಯಸಭೆಯಲ್ಲಿ ಉನ್ನತ ಸ್ಥಾನದಲ್ಲಿದ್ದುಕೊಂಡು ಅನೇಕ ರೀತಿಯ ಇವತ್ತು ಉತ್ತಮವಾದಂತಹ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ. BJPಯವರು ಸುಳ್ಳು ಆರೋಪ ಮಾಡ್ತಾ ಇದ್ದಾರೆ. ಸಂವಿಧಾನಕ್ಕೆ ಅಪಚಾರ ಆಗಿದ್ದಂತಹ ಸಂದರ್ಭದಲ್ಲಿ ಪ್ರತಿಭಟನೆ ಮಾಡುವಂಥದ್ದು ಪ್ರತಿಯೊಬ್ಬರ ಕರ್ತವ್ಯವಾಗಿದೆ. ಆ ಕರ್ತವ್ಯವನ್ನು ಮಾಡಿದ್ದಾರೆ.